ಮಾಧ್ಯಮಿಕರಾದಂಥ ಮಂಜುನಾಥ್ ಸರ್ ಮತ್ತು ರಾಜೇಂದ್ರ ಸರ್ ಬಂದಿದ್ದಾರೆ. ಅವ್ರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಇಲ್ಲಿ ವೈದ್ಯಾಧಿಕಾರಿಗಳು ಬಂದಿದ್ದಾರೆ. ಮತ್ತು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಳಪಟ್ಟಿರುವ ಎಲ್ಲ ಆಶಾ ಕಾರ್ಯಕರ್ತರು ಬಂದಿದ್ದಾರೆ. ಮತ್ತು ಗರ್ಭಿಣಿ ಸ್ತ್ರೀಯರು, ಬಾಣಂತಿ ಸ್ತ್ರೀಯರು ಎಲ್ಲ ಬಂದಿದ್ದಾರೆ. ಈ ದಿನದ ಉಪಯೋಗ ನೀವೆಲ್ಲ ಪಡ್ಕೊಬೇಕಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಮೇಡಮ್ ಮುಂದೆ ಮತ್ತೆ ಮಾತು ಹೇಳ್ತಾರೆ, ದಯವಿಟ್ಟು ಕೇಳಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ಇಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ಅಯೋಡಿನ್ ಮತ್ತು ನಮಗೆ ನ್ಯೂಟ್ರಿಷನ್ ಅಂದರೆ ನಿಮಗೆ ತಾಯಂದ್ರ ಸಭೆ ನಡೆಸ್ತಾ ಇರ್ತಾರಲ್ಲಮ್ಮ ಅಂಗನವಾಡಿಗಳಲ್ಲಿ ಏನು ಹೇಳ್ತಾ ಇರ್ತಾರೆ, ತರಕಾರಿ ಚೆನ್ನಾಗಿ ತಿನ್ನಬೇಕು ಅಂತ, ತರಕಾರಿ, ಹಣ್ಣು ಮತ್ತು ಕಾಳುಗಳು ಅದೆಲ್ಲ ತಿನ್ನಬೇಕು ಅಂತ. ಅದ್ರ ಬಗ್ಗೆ ಇನ್ನೊಂದಷ್ಟು ಹೆಚ್ಚಿಗೆ ಅರಿವು ಮೂಡಿಸೋದಕ್ಕೋಸ್ಕರ ಇವ್ರ ಸಂಸ್ಥೆ ಕಡೆಯಿಂದ ಇವರು ಇವತ್ತಿನ ನಮ್ಮ ಪ್ರೋಗ್ರಾಮ್ನ ನಿಮಗೆ ಆ್ಯಕ್ಟಿವಿಟೀಸ್ ಮಾಡಿಸಿ, ಯಾವುದಾದ್ರೂ ಮಕ್ಕಳಿಗಾಗಲಿ ನಾವು ಆಟ ಆಡಿಸ್ಕೊಂಡು ಹೇಳ್ಕೊಟ್ರೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೋ ನಿಮ್ಗೆ ಅದೇ ರೀತಿ ಅರ್ಥೈಸಿ ನಿಮ್ಗೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಅವ್ರ ಕಡೆಯಿಂದ ಒಂದು ಆ್ಯಕ್ಟಿವಿಟೀಸ್ ಮಾಡಿಸಿ ನಿಮಗಲ್ಲಿ ಒಂದು ಒಳ್ಳೆ ಉತ್ಸಾಹದಿಂದ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅದರಿಂದ ನೀವು ಅರ್ಥ ಮಾಡಿಕೊಂಡು ನೀವೊಂದಷ್ಟು ಜನಕ್ಕೆ ಹೇಳಿ, ನೀವೊಂದಷ್ಟು ಜನಕ್ಕೆ ಅದನ್ನು ಸಹಾಯ ಮಾಡಿ ಹೇಳ್ದಲ್ಲಿ ಅವ್ರ ಆರೋಗ್ಯನೂ ಸುಧಾರಿಸ್ಕೊಂಡಾಗ ನಿಮಗೆ ಒಳ್ಳೆಯದಾಗುತ್ತಲ್ವ. ಅದೇ ರೀತಿ ಅವ್ರ ಕಡೆಯಿಂದ ಅವ್ರು ನಿಮಗೆ ಇನ್ಫಾರ್ಮೇಷನ್ ಪಾಸ್ ಮಾಡ್ತಾರೆ, ನೀವು ಅದನ್ನು ಫರ್ದರ್ ಪಾಸ್ ಮಾಡಿ. ಇವತ್ತೇನು ಆ್ಯಕ್ಟಿವಿಟೀಸ್ ಇದೆ ಅದರಲ್ಲೆಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಜ್ಞಾನನ ತಿಳ್ಕೊಂಡು ಅದನ್ನು ನಾವು ಅಳವಡಿಸ್ಕೊಂಡು ಇನ್ನೊಬ್ಬರಿಗೆ ಮುಂದಕ್ಕೆ ಪಾಸ್ ಆನ್ ಮಾಡಬೇಕು, ಅಳವಡಿಸ್ಕೊಳ್ಳಿ. ನೀರು ಊಟ ಮಾಡಿದಾಗ ಮಾತ್ರ ಊಟ ಮಾಡಿದಾಗ ಕುಡಿತೀರಾ, ದಾವದಾಗ ಕುಡಿತೀರಾ, ಡೈಲಿ ನಿಮ್ಗೆ ತಿಂತೀರಾ? ಮೆಂತ್ಯ ಸೊಪ್ಪು ತಿಂತೀರಾ? ಮೆಂತ್ಯ ಸೊಪ್ಪು ತಿಂದರೆ ನಮ್ಮ ಕಣ್ಣಿಗೆ ಒಳ್ಳೆಯದು. ಕಣ್ಣು ಇವಾಗೆಲ್ಲಪ್ಪ ಅಂದರೆ ಕೆಲವರಿಗೆ ಬೆಳಗ್ಗೆ ಹೊತ್ತು ಕಣ್ಣು ಕಾಣಿಸುತ್ತೆ. ಆಗಲ್ಲೂ ಕತ್ಲಾಗ್ತಾ ಬಂದರೆ ಏನು ಬರುತ್ತಪ್ಪ ಅಂದರೆ ಅವ್ರಿಗೆ ಕಣ್ಣುಗಳೆಲ್ಲ ಬ್ಲರ್ ಆಗ್ತಾ ಬರ್ತದೆ. ಅದನ್ನು ಕೇಳಿದ್ರೆ ಅದನ್ನು ಏನೋ